ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನಾನು ಈ ಸಿನಿಮಾಗೆ ಬಂದಿದ್ದು ಮೇಯ್ನಾಗಿ ನಮ್ಮ ಮೈತ್ರಿ ಜಗ್ಗಿ ಅವರಿಂದ. ಅವರು ನನಗೆ ಆ್ಯಕ್ಟಿಂಗಲ್ಲಿ ಗುರು ಸಹ. ಸೊ ಅವರ ಮೂಲಕ ನನಗೆ ಮನೋಜ್ ಅಣ್ಣಯ್ಯ ಅವರ ಪರಿಚಯ ಆಯಿತು. ಆಮೇಲೆ ಕತೆ ಕೇಳಿದೆ. ಆಮೇಲೆ ಅವರು ಆ ಪಾತ್ರನ ನನಗೆ ಕೊಟ್ಟರು. ಅದಾದ ಮೇಲೆ ವಿನೋದ್ ಅವರು ಮುಂದೆ ಬಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಂಡ್ರು. ಸೊ ಜಗ್ಗಿ ಸರ್, ಮನೋಜ್ ಸರ್, ವಿನೋದ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಪಾತ್ರ ಮನೋಜ್ ಅಣ್ಣಯ್ಯ ಅವರು ಯಾವ ರೀತಿ ನಮಗೆ ಹೇಳಿದ್ರು ಅದೇ ರೀತಿ ಮಾಡಿದ್ದೀವಿ. ಬಟ್ ಮನೋಜ್ ಅವರೇ ಹೇಳಬೇಕು ನಾವು ನಿಭಾಯಿಸಿದೀವ ಇಲ್ಲ ಅಂತ. ಆದರೆ ನಾವೆಲ್ಲರೂ ನಮ್ಮ ಪ್ರಯತ್ನನ ಮಾಡಿದ್ದೀವಿ. ಸೊ ಆ್ಯಂಡ್ ಮ್ಯೂಸಿಕ್ ಟೀಮ್, ಸಿಂಗರ್ಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಐ ಥಿಂಕ್ ಐ ಆಮ್ ಥ್ರೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಕುಲ್ ಚಕ್ರವರ್ತಿ ಅಂತ. ಈ ಸಿನಿಮಾಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಅದು ಸಣ್ಣದಲ್ಲ, ತುಂಬ ಚೆನ್ನಾಗಿದೆ. ಫಸ್ಟ್ಲಿ ಐ ಥ್ಯಾಂಕ್ ಜಗ್ಗಿ ಸರ್. ಜಗ್ಗಿ ಸರಿಂದನೇ ಇಡೀ ಟೀಮ್ ನನಗೆ ಪರಿಚಯ ಆಗಿದ್ದು. ಸರ್ ವೆರಿ ಮಚ್ ಥ್ಯಾಂಕ್ ಯು. ಬಿಕಾಸ್ ಎಲ್ಲರದ್ದು ಸಿನಿಮಾ ಆಗುತ್ತೆ, ಎಲ್ಲ ಸಿನಿಮಾದಲ್ಲೂ ಎಲ್ಲ ಥರದ ಕೆಲಸ ಆಗುತ್ತೆ, ಬಟ್ ಸ್ಟಿಲ್ ಸಿನಿಮಾ ಫೇಲ್ಸ್. ಯಾಕೆ ಓಡಿಲ್ಲ ಎಲ್ಲ 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 ಚರ್ಚೆಗಳಾಗುತ್ತೆ, ಅದು ಸೆಕೆಂಡ್ರಿ ಆಗುತ್ತೆ. ಬಟ್ ಸಮ್ ಮ್ಯಾಜಿಕ್ ವರ್ಕ್ ಹ್ಯಾಪನ್ಸ್ ಇನ್ ಸರ್ಟನ್ ಟೀಮ್. ಆ ಮ್ಯಾಜಿಕ್ ವರ್ಕು ಈ ಟೀಮಲ್ಲಿದೆ. ಬಿಕಾಸ್ ಒಂದು ಸಿನಿಮಾ ಆಗಬೇಕಂದ್ರೆ 24 ಕಲೆಗಳು ಒಂದಾಗಬೇಕಾಗತ್ತೆ. ಅದರಲ್ಲಿ ಪರ್ಫೆಕ್ಷನ್ ಹುಡುಕಿ ಅದು ತೆರೆಗೆ ಬಂದು ಅದು ನಮ್ಮ ಜನಗಳ ಹತ್ರ ಮೆಚ್ಚುಗೆ ತೊಗೊಳ್ಳೋದು ತುಂಬ ದೊಡ್ಡ ವಿಷಯ. ಸೊ ಅದನ್ನು ನಿಭಾಯಿಸೋದಲ್ಲಿ ನಮ್ಮ ಮನೋಜ್ ಅಣ್ಣಯ್ಯ ಸರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಸರ್, ಯುವರ್ ಹಾರ್ಡ್ ವರ್ಕ್ ಶ್ಯೂರ್ಲಿ ಪೇ ಯು, ಆ್ಯಂಡ್ ದಿಸ್ ಟೀಮ್ಸ್ ಪೇಷನ್ಸ್ ವಿಲ್ ಬಿ ರಿವಾರ್ಡೆಡ್ ಅಂತಲೂ ನನಗೆ ಅನ್ನಿಸ್ತಾ ಇದೆ. ದೇರ್ ಇಸ್ ಒನ್ ಸೇಯಿಂಗ್, ಜಂಗಲಲ್ಲಿ ತುಂಬ ಹಶುವಾಗಿ ಬೇಟೆ ಸಿಗದಿರುವಂಥ ಹುಲಿ ಅದ್ರ ಬೇಟೆ ಸಿಕ್ಕಿದಾಗ ದಿಢೀರಂತ ಹಂಟ್ ಮಾಡಲ್ವಂತೆ. ಇಟ್ ವಿಲ್ ವೆಯ್ಟ್ ಹಶು ಆಗಿ ಅದು ಬೀಳೋ ಸಮಯ ಆದರೂ ಅದು ವೆಯ್ಟ್ ಮಾಡುತ್ತೆ. ಆ ಪೇಷನ್ಸು ಈ ತಂಡದಲ್ಲಿದೆ. ಅದು ನಾನು ತುಂಬ ದೂರದಿಂದ ನೋಡ್ತಾ ಇದ್ದೀನಿ, ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ದೀಸ್ ಆರ್ ವೆರಿ ಯಂಗ್ ಟೈಗರ್ಸ್, ವೆರಿ ಹಂಗ್ರಿ. ಯು ಗೈಸ್ ವಿಲ್ ನೇಲ್ ಯುವರ್ ಪ್ರೇ ಫಾರ್ ಶ್ಯೂರ್. ಇದಕ್ಕೆಲ್ಲದಕ್ಕೂ ಮೂಲ ಆಧಾರಿತವಾಗಿರೋದು ವಿನೋದ್ ಸರ್ರು. ಜಗ್ಗಿ ಸರ್ ಸಕಲೇಶ್ಪುರಕ್ಕೆ ನಾನು ಕರೆದು ಊಟ ಟೈಮಲ್ಲಿ ಕೂತ್ಕೊಂಡು ಸರ್ ಅಂತ ಕೇಳ್ತಾ ಇದ್ದೆ, ಸರ್ ಯಾರು ಸರ್ ಪ್ರೊಡ್ಯೂಸರ್ ಇಲ್ಲಿ ಅಂದಾಗ ಪಕ್ಕದಲ್ಲಿದ್ದಾರೆ, ಇವರಪ್ಪ ಪ್ರೊಡ್ಯೂಸರ್. ಸರ್ ಪ್ರೊಡ್ಯೂಸರ್ ಗೊತ್ತೇ ಆಗಲಿಲ್ಲಲ್ಲ ಸರ್ ಅನ್ನೋ ಥರ ಇದ್ದಿದ್ದು. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಡೈರೆಕ್ಟರ್ಸ್ ವರ್ಕ್ ಡಸ್ ನಾಟ್ ಎಂಡ್ ವಿತ್ ಸ್ಕ್ರಿಪ್ಟ್ಸ್, ಡೈಲಾಗ್ಸ್ ಅದೆಲ್ಲ ಎಂಡ್ ಆಗಲ್ಲ. ಫ್ರಮ್ ದ ಸ್ಟಾರ್ಟ್ ಆಫ್ ದ ಸಿನಿಮಾ ಟು ದ ಎಂಡ್ ಆಫ್ ದ ಸಿನಿಮಾ ಹಿ ವಿಲ್ ಟ್ರಾವೆಲ್ ವಿತ್ ದ ಸ್ಕ್ರಿಪ್ಟ್ ವಿತ್ ದ ಕ್ಯಾರೆಕ್ಟರ್ಸ್. ದಟ್ ಈಸ್ ವೆರ್ ಹಿ ನೇಲ್ಸ್ ಆ್ಯಂಡ್ ಹಿ ಹ್ಯಾಸ್ ಡನ್ ದ ಬೆಸ್ಟ್ ವರ್ಕ್ ಇನ್ ದಿಸ್ ಮೂವಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನದ್ದು ಮೊಬೈಲಲ್ಲಿರುವಂಥ ಮ್ಯೂಸಿಕ್ ಪ್ಲೇಲಿಸ್ಟಲ್ಲಿ ಈಗ ಚೇಂಜ್ ಆಗೋ ಸಮಯ ಬಂದಿದೆ ಅಂತ ನನಗೆ ಈ ಸಿನಿಮಾದ ಸಾಂಗ್ಸ್ ಕೇಳಿದ್ಮೇಲೆ ಅನ್ನಿಸ್ತಾ ಇದೆ. ಆ್ಯಂಡ್ ದ ಬೆಸ್ಟ್ ವರ್ಕ್, ದ ಮ್ಯೂಸಿಕ್ ಫ್ಯಾಕಲ್ಟಿ, ಐ ಆಮ್ ಜಸ್ಟ್ ವೇ ವಿತ್ ನೋ ವರ್ಡ್ಸ್, ಐ ಆಮ್ ಟೆಲಿಂಗ್ ಯು. ಮೇಡಮು ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಹಾಡಾಡಿದ್ದಾರೆ. ಆ ಲಾಸ್ಟ್ ಹಾಡಂತೂ ಜನಗಳಿಗೆ ಬಂದಾಗ ದಟ್ ವಿಲ್ ಲಿಟಲಿ ಮ್ಯಾಮ್ ದೇರ್ ಇಸ್ ನಥಿಂಗ್ ಟು ಸೇ. ದ ರಿಸಲ್ಟ್ ವಿಲ್ ಬಿ ವಿತ್ ದ ಆಡಿಯನ್ಸ್. ಸೊ ನಾವೇನು ಹೇಳಿ ಇಷ್ಟಪಡಲ್ಲ. ಎಲ್ಲ ತಂಡವಾಗಿ ಸೇರಿ ಒಂದೇ ಗುರಿ ಇಟ್ಕೊಂಡು ಮಾಡಿರೋಂಥ ಪ್ರಯತ್ನನೇ ಅನಿರೀಕ್ಷಿತ ಅತಿಥಿಗಳು. ಸೊ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ, ನಮ್ಮ ಎಲ್ಲ ಕಲಾ ಪ್ರೇಕ್ಷಕರಿಗೆ ಮತ್ತು ಸಿನಿಮಾ ಅಂತ ನೋಡಿ ಬೆಳೆದವ್ರಿಗೆ ಅನಿರೀಕ್ಷಿತ ಅತಿಥಿಗಳು ಒಂದು ಬ್ಯೂಟಿಫುಲ್ ಫೀಸ್ಟ್ ಆಗಿರುತ್ತೆ. ದಯವಿಟ್ಟು ಸೆಪ್ಟೆಂಬರ್ 18 ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ. ಸೌಂಡ್ ಬರ್ಬೇಕು ನಿಮ್ಮ ಕಡೆಯಿಂದ. ಬಂದು ತಗೊಳ್ಳಿ. ಅವಾಗ ತುಂಬ ಆರ್ಕೆಸ್ಟ್ರಾಗಳಲ್ಲಿ ಮಾಡ್ತಿದ್ದೆ, ಈಗ ಪ್ರೆಸ್ ಮೀಟಲ್ಲಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಂದನೇ ಶುರು ಮಾಡ್ತೀನಿ. ರಸಿಕರ ರಾಜ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಭಾಳ ಖುಷಿ ಆಗ್ತಾ ಇದೆ. ಅನಿರೀಕ್ಷಿತ ಅತಿಥಿಗಳು, ಭಾಳ ಸಂತೋಷ ಆಯಿತು. ಆ ಹೆಸರಲ್ಲೇ ಇದೆ ನೋಡಿ ಎಲ್ಲ. ಅಂದರೆ ಅತಿಥಿ ದೇವೋ ಭವ ಅಂತಾರೆ ಅಲ್ವಾ? ಹಾಗೆಯೇ 18ನೇ ತಾರೀಕು ಈ ಅತಿಥಿಗಳು ನಿಮ್ಮ ಮನೆಗೆ ಬರ್ತಿದ್ದಾರಪ್ಪ, ಎಲ್ಲರನ್ನೂ ಆಶೀರ್ವದಿಸಿಯಾ? ಓಕೆ, ಅದಾದಮೇಲೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಂಕರಣ್ಣ ಅವರು, ನಮಸ್ಕಾರ. ಭಾಳ ಖುಷಿ ಆಗ್ತದೆ, ಯಾಕಂದರೆ ಅನಿರೀಕ್ಷಿತ ಅತಿಥಿಗಳು ಹೆಸರಲ್ಲೇ ಮಜಾ ಇದಲ್ಲ, ಕೇಳ್ತಿದ್ರೇ ಖುಷಿ ಆಗುತ್ತೆ. ಇದೇ ಸೆಪ್ಟೆಂಬರ್ 18ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬರ್ತಿದೆ. ನನಗೆ ಗೊತ್ತು
ಯಾವತ್ತು ಕನ್ನಡ ಸಿನಿಮಾನ ಸೋಲ್ಸಲ್ಲ, ಕನ್ನಡ ಸಿನಿಮಾನ ಗೆಲ್ಲಿಸ್ತೀರಾ ಅಂತ. ಥ್ಯಾಂಕ್ ಯು. ಅದೇ ರೀತಿ ಈ ಅನಿರೀಕ್ಷಿತ ಅತಿಥಿಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಆಮೇಲೆ ಮರ್ತ್ಕೊಬಿಟ್ಟಿದ್ದೀನಿ ಯಾರ್ಯಾರು ಮಾಡ್ತೀನಿ ಅಂತ. ಆಮೇಲೆ ಅಪ್ಪ ಸುಮ್ಕಿರ್ಲ. ಆಮೇಲೆ ನಮ್ಮ ಇವರು ಕಿಶೋರ್ ಸರ್ದು ಸೂಪರ್ ಆಗಿದೆ ಸಿನಿಮಾ. ಅನಿರೀಕ್ಷಿತ ಅತಿಥಿಗಳು ಇದೆ ಸೆಪ್ಟೆಂಬರ್ 18ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ದಯವಿಟ್ಟು ಬಂದು ಸಿನಿಮಾ ನೋಡ್ಬೇಕು. ಹೋಗದೆ. ಓಕೆ. ಅದಾದಮೇಲೆ ನಮ್ಮ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತಾಡಿದ್ರೆ ಈ ನಮ್ಮ ಸಿನಿಮಾ ಇದಕ್ಕೆ ಬಂದರೆ ಯಾವ ರೀತಿ ಮಾತಾಡ್ತಾರೆ ಅಂತ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಅನಿರೀಕ್ಷಿತ ಅತಿಥಿಗಳು ಏನು ಸಿನಿಮಾ ಐತಿ, ಮನುಷ್ಯಕ್ಕೆ ತಟ್ಟೋದೈತಿ. ಎಲ್ಲರೂ ಕೂಡ ಇದೇ ಸೆಪ್ಟೆಂಬರ್ 18ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ನಾನು ಬರ್ತೀನಿ, ನೀವು ಬನ್ನಿ. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ಸಿದ್ದರಾಮಯ್ಯ ಅವರು ಬಂದರೆ ಏನು ಹೇಳ್ತಾರೆ ಅನ್ನೋದು. ಭಾಳ ಚೆನ್ನಾಗಿದೆ ಸಿನಿಮಾ. ಏನಂದರೆ ನಾನು ಕೂತ್ಕೊಂಡು ಟೆಕ್ನಿಕಲ್ ಶೋ ನೋಡಿದೆ ಸ್ವಾಮಿ, ಭಾಳ ಸೂಪರಾಗಿ ಮಾಡಿ. ಅನಿರೀಕ್ಷಿತ ಅತಿಥಿಗಳು ಚೆನ್ನಾಗಿ ಕೊಡ್ತಾರ್ಕೊಂಡು ಕೂತ್ಗಳಪ್ಪ. ಇದೇ ಸೆಪ್ಟೆಂಬರ್ 18ನೇ ತಾರೀಕು ನಿಮ್ಮ ನೆಚ್ಚಿರುವ ಚಿತ್ರಮಂದಿರದಲ್ಲಿ ಬತ್ತೈತೆ. ಎಲ್ಲ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿಬಿಡಿ. ಒಳ್ಳೇದಾಗಲಿ ಕಣಪ್ಪ. ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.